ಇನ್ನ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ಮಾತಾಡಿದ್ದಾರೆ. ನಿರ್ದೇಶಕ ಪ್ರೇಮ್ ಮಾತಾಡ್ತಾ ಸುದೀಪ್ ಮತ್ತು ದರ್ಶನ್ ಇಬ್ಬರು ಜೋಡೆತ್ತುಗಳಿದ್ದಂತೆ, ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ. ಹಾಗೂ ಒಂದು ಪಕ್ಷ ಮನಸ್ತಾಪ ಇದ್ದಿದ್ದೇ ಆದರೆ ಅದನ್ನ ಅವರೇ ಬಗೆಹರಿಸ್ಕೋತಾರೆ ಅನ್ನುವಂಥ ಮಾತನ್ನ ನಿರ್ದೇಶಕ ಪ್ರೇಮ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಇಬ್ಬರು ಜೋಡೆತ್ತಿದ್ದಂಗೆ, ಅವರು ಒಳ್ಳೆ ಸ್ನೇಹಿತರು, ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಮನಸ್ತಾಪ ಇಲ್ಲ. ಹಾಗೊಂದು ವೇಳೆ ಆ ರೀತಿ ಇದ್ದರೆ ಅದನ್ನು ಅವರೇ ಬಗೆಹರಿಸ್ಕೋತಾರೆ ಅನ್ನೋಂಥ ಮಾತನ್ನು ಪ್ರೇಮ್ ಹೇಳಿದ್ದಾರೆ. ಏನು ಡಿಸೆಂಬರ್ ಕಳೀತಾ ಬಂತು, ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂಥದ್ದು. ಸೊ ಒಂದು ರೀತಿ ಡಿಸೆಂಬರಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂಥದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಆಯ್ ಸರ್, ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ನು ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನು ಕಂಡಂಥವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂಥವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಟಕ ಸ್ಟಾರ್ ವಾರ್ ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರು ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ಸಲ್ಲಿ ವಾರ್ ಬಿಟ್ಟರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕೆಂದರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡ್ಬೋದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರೋಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ. ನಾನು ಅವಾಗಲೇ ಹೇಳಿದೆ, ಒಬ್ಬ ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಆ್ಯಂಡ್ ಮಾರ್ಕ್ ಇದೆ ಆಲ್ರೆಡಿ. ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನೂ ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗೆ ಹಾಕಿದ್ದಾರೆ ಅಂತ 45 ಇದೆ. ಅಂದರೆ ಈ ಥರ ಅಂದರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನು ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನು ಮಾಡ್ತಾರೆ, ಇಸ್ ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲರೂ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ತುಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ದರೆ ಪೈರಸಿ ಅಂತೇಳಿ ಪದ ಬಳಸ್ಬೋದಿತ್ತು. ಅದು ಬಿಟ್ಟರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ, ಅಲರ್ಟಾ. ಹೌದು, ಖಂಡಿತವಾಗ್ಲೂ ರೆಡಿನಾ, ಅಲರ್ಟ ಮೀನ್ಸ್ ಲೈಕ್ ಹೆಂಗೆ ಅಂತಂದರೆ, ನಿಮಗೆ ರೆಡಿ ಅಲರ್ಟ್ ಅಂತಂದರೆ ನೀವು ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮಲ್ಲಿ ಹೆವಿ ಪೈರಿಸಿ ಮಾಡಿಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲು ಹೇಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡಿಬಿಡ್ರಪ್ಪ ಅಂದ್ಕೊಂಡು. ಸೊ ಆ ಥರ ಎಸ್ ರೆಡಿನಾ ಅಂತಂದರೆ ನೀವು ಯಾವಾಗ ಯುದ್ಧಕ್ಕೆ ಬರೋಕ್ಕೆ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿಯವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವೀಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ, ಒಬ್ಬ ಕಲಾವಿದನಿಗಾಗಲಿ ನೋವಾಗಲ್ಲ. ಅದು ಒಬ್ಬ ನಿರ್ಮಾಪಕನಿಗೆ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ ಅವನು. ಎಕ್ಸ್ಟ್ರಾ ಆಡಿ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ ಬರ್ದೀನಿ. ಜೀವನ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ. ಈ ಥರ ಅಂದರೆ ಅದ್ಭುತವಾದ ಲೈನ್ಗಳು, ಅದ್ಭುತವಾದ ಇದು. ಪ್ರತಿ ಇಂಡಸ್ಟ್ರಿಗೂ, ಪ್ರತಿಯೊಬ್ಬನಿಗೂ, ಇಂಡಸ್ಟ್ರಿಗೆ ಅನ್ನೋದಕ್ಕಿಂತ ಪ್ರತಿಯೊಂದು ಮನೆಗೂ ಆ ಸಾಂಗ್ ರೀಚ್ ಆಗಬೇಕು. ಪ್ರತಿಯೊಬ್ಬನ ಹಾರ್ಟ್ಗೆ, ಮನಕ್ಕೆ ಟಚ್ ಆಗಬೇಕು. ಆಮೇಲೆ ಅದರಿಂದ ಏನಾದರೂ ಉಪಯೋಗ ಆಗಬೇಕು. ಅಂದ್ರೆ ಈಗ ಒಂದು ಪ್ರತಿ ಸಿನಿಮಾಗಳು ಮಾಡಿದಾಗ ಅದರಿಂದ ಏನಾದರೂ ಒಂದು ಯೂಸ್ ಆಗುತ್ತೆ ಆಡಿಯನ್ಸ್, ಜನಗಳಿಗೆ ಅದರಿಂದ ಏನಾದ್ರು ಕಲಿತಾರೆ. ಕಮರ್ಷಿಯಲಿ ಈ ಥರದ್ದು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಬ್ರದರ್, ಏನಿಲ್ಲ. ಕೇಡಿ ಭಾರತದ ಗಡಿ ದಾಟ್ಬಿಟ್ಟು ಸೊ ಫಾರಿನಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕೇಡಿ ಬರ್ತಾ ಇದೆ, ಏನಂತ ಬರ್ತಿದೆ. ಸೊ 26th ಸಾಂಗ್ ಬರ್ತಾ ಇದೆ. 26th ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಖಂಡಿತವಾಗಿ ಪಿಕ್ಚರ್ ತಗೊಬರ್ತೀನಿ. ಓಕೆ ಸರ್, ಕೇಡಿ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು ಬ್ರದರ್. ಸೊ ಇದಿಷ್ಟು ಪ್ರೇಮ್ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ಮಾತಾಡಿದ್ದಾರೆ. ನಿರ್ದೇಶಕ ಪ್ರೇಮ್ ಮಾತಾಡ್ತಾ ಸುದೀಪ್ ಮತ್ತು ದರ್ಶನ್ ಇಬ್ಬರು ಜೋಡೆತ್ತುಗಳಿದ್ದಂತೆ, ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ. ಹಾಗೂ ಒಂದು ಪಕ್ಷ ಮನಸ್ತಾಪ ಇದ್ದಿದ್ದೇ ಆದರೆ ಅದನ್ನ ಅವರೇ ಬಗೆಹರಿಸ್ಕೋತಾರೆ ಅನ್ನುವಂಥ ಮಾತನ್ನ ನಿರ್ದೇಶಕ ಪ್ರೇಮ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಇಬ್ಬರು ಜೋಡೆತ್ತಿದ್ದಂಗೆ, ಅವರು ಒಳ್ಳೆ ಸ್ನೇಹಿತರು, ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಮನಸ್ತಾಪ ಇಲ್ಲ. ಹಾಗೊಂದು ವೇಳೆ ಆ ರೀತಿ ಇದ್ದರೆ ಅದನ್ನು ಅವರೇ ಬಗೆಹರಿಸ್ಕೋತಾರೆ ಅನ್ನೋಂಥ ಮಾತನ್ನು ಪ್ರೇಮ್ ಹೇಳಿದ್ದಾರೆ.
ಏನು ಡಿಸೆಂಬರ್ ಕಳೀತಾ ಬಂತು, ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂಥದ್ದು. ಸೊ ಒಂದು ರೀತಿ ಡಿಸೆಂಬರಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂಥದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಆಯ್ತು ಸರ್, ಹಾಯ್, ಹೊಸ ವರ್ಷದ ಶುಭಾಶಯಗಳು ಇನ್ನು ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನು ಕಂಡಂಥವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂಥವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತು ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಟಕ ಸ್ಟಾರ್ ವಾರ್ ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರು ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ಸಲ್ಲಿ ವಾರ್ ಬಿಟ್ಟರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕೆಂದರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡ್ಬೋದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರೋಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ. ನಾನು ಅವಾಗಲೇ ಹೇಳಿದೆ, ಒಬ್ಬ ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಆ್ಯಂಡ್ ಮಾರ್ಕ್ ಇದೆ ಆಲ್ರೆಡಿ. ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನೂ ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗೆ ಹಾಕಿದ್ದಾರೆ ಅಂತ 45 ಇದೆ. ಅಂದರೆ ಈ ಥರ ಅಂದರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನು ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನು ಮಾಡ್ತಾರೆ, ಇಸ್ ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲರೂ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ದರೆ ಪೈರಸಿ ಅಂತೇಳಿ ಪದ ಬಳಸ್ಬೋದಿತ್ತು. ಅದು ಬಿಟ್ಟರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ, ಅಲರ್ಟಾ. ಹೌದು, ಖಂಡಿತವಾಗ್ಲೂ ರೆಡಿನಾ, ಅಲರ್ಟ ಮೀನ್ಸ್ ಲೈಕ್ ಹೆಂಗೆ ಅಂತಂದರೆ, ನಿಮಗೆ ರೆಡಿ ಅಲರ್ಟ್ ಅಂತಂದರೆ ನೀವು ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮಲ್ಲಿ ಹೆವಿ ಪೈರಿಸಿ ಮಾಡಿಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲು ಹೇಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡಿಬಿಡ್ರಪ್ಪ ಅಂದ್ಕೊಂಡು. ಸೊ ಆ ಥರ ಎಸ್ ರೆಡಿನಾ ಅಂತಂದರೆ ನೀವು ಯಾವಾಗ ಯುದ್ಧಕ್ಕೆ ಬರೋಕ್ಕೆ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿಯವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವೀಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ, ಒಬ್ಬ ಕಲಾವಿದನಿಗಾಗಲಿ ನೋವಾಗಲ್ಲ. ಅದು ಒಬ್ಬ ನಿರ್ಮಾಪಕನಿಗೆ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ ಅವನು. ಎಕ್ಸ್ಟ್ರಾ ಆಡಿ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ ಬರ್ದೀನಿ. ಜೀವನ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ. ಈ ಥರ ಅಂದರೆ ಅದ್ಭುತವಾದ ಲೈನ್ಗಳು, ಅದ್ಭುತವಾದ ಇದು. ಪ್ರತಿ ಇಂಡಸ್ಟ್ರಿಗೂ, ಪ್ರತಿಯೊಬ್ಬನಿಗೂ, ಇಂಡಸ್ಟ್ರಿಗೆ ಏನದಕ್ಕಿಂತ ಪ್ರತಿಯೊಂದು ಮನೆಗೂ ಆ ಸಾಂಗ್ ರೀಚ್ ಆಗಬೇಕು. ಪ್ರತಿಯೊಬ್ಬನ ಹಾರ್ಟ್ಗೆ, ಮನಕ್ಕೆ ಟಚ್ ಆಗಬೇಕು. ಆಮೇಲೆ ಅದರಿಂದ ಏನಾದರೂ ಉಪಯೋಗ ಆಗಬೇಕು. ಅಂದ್ರೆ ಈಗ ಒಂದು ಪ್ರತಿ ಸಿನಿಮಾಗಳು ಮಾಡಿದಾಗ ಅದರಿಂದ ಏನಾದರೂ ಒಂದು ಯೂಸ್ ಆಗುತ್ತೆ ಆಡಿಯನ್ಸ್, ಜನಗಳಿಗೆ ಅದರಿಂದ ಏನಾದ್ರು ಕಲಿತಾರೆ. ಕಮರ್ಷಿಯಲಿ ಈ ಥರದ್ದು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಬ್ರದರ್, ಏನಿಲ್ಲ. ಕೇಡಿ ಭಾರತದ ಗಡಿ ದಾಟ್ಬಿಟ್ಟು ಸೊ ಫಾರಿನಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕೇಡಿ ಬರ್ತಾ ಇದೆ, ಏನಂತ ಬರ್ತಿದೆ. ಸೊ 26th ಸಾಂಗ್ ಬರ್ತಾ ಇದೆ. 26th ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಖಂಡಿತವಾಗಿ ಪಿಕ್ಚರ್ ತಗೊಬರ್ತೀನಿ. ಓಕೆ ಸರ್, ಕೇಡಿ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು ಬ್ರದರ್. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.